ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಕನ್ಯಾಕುಮಾರಿಲಿ ರೈಲ್ ಹತ್ತಿ ಇಲ್ಲಿಂದ ಸೀದಾ ಕಾಶ್ಮೀರದವರೆಗೆ ಹೋಗೋ ಹಾಗಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈಗ ಅಂಥದ್ದೊಂದು ಕನಸಿಗೆ ಜೀವ ಬರ್ತಾ ಇದೆ. ಕನ್ಯಾಕುಮಾರಿಯನ್ನ ಕಾಶ್ಮೀರದ ಜೊತೆಗೆ ಬೆಸೆಯುವ ಒಂದು ರೈಲು ಮಾರ್ಗ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ ಭಾರತದ ಹೆಮ್ಮೆಯ ರೈಲ್ವೆ ಪ್ರಾಜೆಕ್ಟ್ ಅಂತ ಕೂಡ ಅದು ಅನ್ನಿಸ್ಕೊಳ್ಳುತ್ತೆ. ಇಡೀ ಜಗತ್ತಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆಯೊಂದನ್ನು ಆ ಯೋಜನೆ ಹೊಂದಿರುತ್ತೆ. ಇತ್ತೀಚೆಗಷ್ಟೇ ಆ ರೈಲ್ವೆ ಸೇತುವೆಯ ಮೇಲೆ ರೈಲನ್ನ ಪ್ರಾಯೋಗಿಕವಾಗಿ ಓಡಿಸುವ ಮೂಲಕ ರೈಲ್ವೆ ಇಲಾಖೆ ಹೊಸ ದಾಖಲೆಯೊಂದನ್ನು ಕೂಡ ಬರೆದಿದೆ. ಆ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನ ಸೇರಿಸುವ ಪ್ರಮುಖ ಕೊಂಡಿಯೊಂದು ಬಿಗಿಯಾಗೋದರ ಜೊತೆಗೆ ಕಾಶ್ಮೀರವನ್ನ ಕನ್ಯಾಕುಮಾರಿಯ ಜೊತೆಗೆ ಬೆಸೆಯುವ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾದ್ರೆ ಏನಿದು ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ ಕಥೆ? ಈಗ ನಿರ್ಮಾಣ ಆಗ್ತಾ ಇರೋ ಆ ಬ್ರಿಡ್ಜ್ನ ಮಹತ್ವ ಎಂಥದ್ದು, ಅದರ ವಿಶೇಷತೆಗಳೇನು ಅನ್ನೋ ಬಗ್ಗೆ ನಾವಿಲ್ಲಿ ಒಂದು ಸ್ವಲ್ಪ ನೋಡೋಣ. ಗೆಳೆಯರೆ, ಜಗತ್ತಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಇದೆ. ಈ ಪಟ್ಟಿಲಿ ಮೊದಲ ಸ್ಥಾನವನ್ನ ಅಮೆರಿಕ ಪಡ್ಕೊಂಡಿದ್ರೆ, ಎರಡನೇ ಸ್ಥಾನದಲ್ಲಿ ಚೈನಾ ಇದೆ, ಹಾಗೆ ಮೂರನೇ ಸ್ಥಾನ ರಷ್ಯಾದ್ದಾದ್ರೆ ಅದರ ನಂತರ ಅಂದ್ರೆ 4ನೇ ಸ್ಥಾನದಲ್ಲಿರೋದು ಭಾರತ. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಪರ್ಸೆಂಟ್ನಷ್ಟು ಎಲೆಕ್ಟ್ರಿಫೈಡ್ ಲೈನ್ಗಳನ್ನ ಹೊಂದಿರುವ ದೇಶಗಳನ್ನ ನಾವು ನೋಡಿದ್ರೆ ಅದರಲ್ಲಿ ಭಾರತಕ್ಕೆ 2ನೇ ಸ್ಥಾನ ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 100% ರೈಲ್ವೆ ಲೈನ್ ಎಲೆಕ್ಟ್ರಿಫೈಡ್ ಆಗಿದ್ರೆ, ಭಾರತದಲ್ಲಿರುವ ಒಟ್ಟು ರೈಲ್ವೆ ಲೈನ್ ಏನಿದೆ ಅದರಲ್ಲಿ 93.83% ವಿದ್ಯುದೀಕರಣ ಆಗಿದೆ. ಇನ್ನು ಚೈನಾದಲ್ಲಿ ಇದು 75.2% ಆಗಿದ್ರೆ, ಅಮೆರಿಕಾದಲ್ಲಿ ಮಾತ್ರ 0.84% ರೈಲ್ವೆ ಲೈನ್ಗಳು ಮಾತ್ರ ವಿದ್ಯುದೀಕರಣಗೊಂಡಿವೆ. ಹೀಗೆ ಜಗತ್ತಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನ ಹೊಂದಿರುವ ಭಾರತದಲ್ಲಿ ಇವತ್ತಿಗೂ ಕೂಡ ಒಂದಷ್ಟು ಭಾಗಗಳಿಗೆ ರೈಲ್ವೆ ಲೈನ್ ಅನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲೂ ಪ್ರಾಕೃತಿಕವಾಗಿ ಅತಿ ಹೆಚ್ಚು ಚಾಲೆಂಜಿಂಗ್ ಅನ್ನಿಸಿಕೊಳ್ಳುವ ಸಾಕಷ್ಟು ಪ್ರದೇಶಗಳಲ್ಲಿ ರೈಲು ಓಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂಥದ್ದೇ ಒಂದು ಮಾರ್ಗ ಅಂದ್ರೆ ಅದು ಜಮ್ಮುವಿನಿಂದ ಶ್ರೀನಗರದವರೆಗಿನ ಮಾರ್ಗ. ಆದ್ರೆ ಈಗ ಆ ಮಾರ್ಗಕ್ಕೆ ಕೂಡ ರೈಲ್ವೆ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ. ಈ ಮೂಲಕ ಕಾಶ್ಮೀರವನ್ನ ಕನ್ಯಾಕುಮಾರಿಯ ಜೊತೆ ಕನೆಕ್ಟ್ ಮಾಡೋದಕ್ಕೊಂದು ರೈಲ್ವೆ ಮಾರ್ಗ ಸಿದ್ಧವಾಗ್ತಾ ಇದ್ದು, ಅದರ ಅತಿ ಮುಖ್ಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರಗಳು ಒಂದು ಬ್ರಿಡ್ಜ್ ನ ಮೂಲಕ ಕನೆಕ್ಟ್ ಆಗ್ತಾ ಇವೆ. ಇಲ್ಲಿವರೆಗೆ ಬಾರಾಮುಲ್ಲಾದಿಂದ ಬನಿಹಾಲ್ ವರೆಗೆ ಮಾತ್ರ ರೈಲ್ವೆ ನೆಟ್ವರ್ಕ್ ಇತ್ತು. ಅದನ್ನ ಜಮ್ಮುಗೆ ಕನೆಕ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ಅದೊಂದು ಅದ್ಭುತ ಬ್ರಿಡ್ಜ್ ನ ನಿರ್ಮಾಣದ ನಂತರ ಆ ಕೆಲಸ ಕೂಡ ಪೂರ್ಣಗೊಂಡಂತಾಗ್ತಾ ಇದ್ದು, 2024ರ ಕೊನೆಯ ಹೊತ್ತಿಗೆ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿರುತ್ತೆ. ಅಂದಹಾಗೆ ಇದೇ ಪ್ರಾಜೆಕ್ಟ್ ಅಲ್ಲೇ ಜಗತ್ತಿನ ಅತಿ ಎತ್ತರದ ಆರ್ಚ್ ರೈಲ್ವೆ ಬ್ರಿಡ್ಜ್ ಒಂದನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಅನ್ನೋ ಹೆಸರು ಕಿವಿ ಮೇಲೆ ಬೀಳ್ತಾ ಇದ್ದ ಹಾಗೆ ಈ ಹಿಂದೆ ನಮಗೆ ನೆನಪಾಗ್ತಾ ಇದ್ದದ್ದೆಲ್ಲ ಕೂಡ ರಕ್ತ ಚರಿತ್ರೆನೆ. ಭೂಮಿ ಮೇಲಿನ ಅತ್ಯಂತ ಸುಂದರವಾದ ಪ್ರದೇಶ, ಹಿಮಾಚ್ಛಾದಿತ ಬೆಟ್ಟಗಳು, ಸ್ವಚ್ಛವಾದ ನದಿಗಳು, ಆಗಾಗ ಒಂದು ಹೋಗುವ ಹಿಮಮಳೆ, ಇದೆಲ್ಲವೂ ಕೂಡ ಜಮ್ಮು ಕಾಶ್ಮೀರವನ್ನ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಗುರುತಿಸೋ ಹಾಗೆ ಮಾಡಿತ್ತು. ಆದ್ರೆ ಪಕ್ಕದ ಪಾಕಿಸ್ತಾನ ಮತ್ತು ಚೈನಾಗಳ ಕಾರಣದಿಂದಾಗಿ ಈ ಭೂಲೋಕದ ಸ್ವರ್ಗದಂತಿದ್ದ ಜಮ್ಮು ಕಾಶ್ಮೀರ ಅಕ್ಷರಶಃ ಭೂಮಿಯ ಮೇಲಿನ ನರಕದಂತೆ ತಯಾರಾಗಿತ್ತು. ಇದು ಭಯೋತ್ಪಾದಕರ ನೆಲೆ ಆಗಿತ್ತು. ಅಲ್ಲಿನ ಸಾಕಷ್ಟು ಮಂದಿ ದೇಶ ವಿರೋಧಿ ಕೃತ್ಯಗಳಲ್ಲಿ ನಿರತರಾಗಿದ್ರು. ಇಂಥ ಕಾಶ್ಮೀರದ ಪರಿಸ್ಥಿತಿ ಇತ್ತೀಚೆಗೆ ಅಂದ್ರೆ ಆರ್ಟಿಕಲ್ 370 ರದ್ದಾದ ನಂತರ ಸ್ವಲ್ಪ ಮಟ್ಟಿಗೆ ಬದಲಾದಂತೆ ಕಾಣ್ತಾ ಇದೆ. ಅಲ್ಲಿಗ ಕಲ್ಲು ತೂರಾಟ ಮಾಡೋದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಜನ ಸಿಗ್ತಾ ಇಲ್ಲ. ಅಲ್ಲಿನ ಯುವಕರಿಗೆ ಅಭಿವೃದ್ಧಿ ಬೇಕಾಗಿದೆ. ಹೀಗಾಗಿ ಕೆಲವು ಮಂದಿಯನ್ನ ಹೊರತುಪಡಿಸಿದರೆ ಉಳಿದವರು ದುಡಿಮೆಯ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಇನ್ನು ಕಾಶ್ಮೀರ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಆ ಅಭಿವೃದ್ಧಿಯ ಭಾಗವಾಗಿನೇ ಈಗ ಜಮ್ಮು ಮತ್ತು ಕಾಶ್ಮೀರದ ನಡುವೆ ರೈಲು ಸಂಚಾರಕ್ಕೆ ಕೂಡ ಒಂದು ಹಳಿ ಸಿದ್ಧವಾಗ್ತಾ ಇದೆ. ಇದೇ ಮಾರ್ಗದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಕೂಡ ನಿರ್ಮಾಣ ಆಗಿದೆ. ಇತ್ತೀಚೆಗಷ್ಟೇ ಆ ಬ್ರಿಡ್ಜ್ ಮೇಲೆ ಪರೀಕ್ಷಾರ್ಥವಾಗಿ ಒಂದು ರೈಲನ್ನು ಓಡಿಸಲಾಗಿದ್ದು, ಆ ಪ್ರಯತ್ನದಲ್ಲಿ ಕೂಡ ರೈಲ್ವೆ ಇಲಾಖೆ ಯಶಸ್ವಿಯನ್ನು ಕಂಡಿದೆ. ಗೆಳೆಯರೆ, ಈ ಮಾರ್ಗದಲ್ಲಿ ಈಗ ಭಾರತ ನಿರ್ಮಾಣ ಮಾಡಿರುವ ಆ ರೈಲ್ವೆ ಸೇತುವೆ ಇದೆಯಲ್ಲ, ಅದು ಸಾಕಷ್ಟು ವಿಷಯಗಳಲ್ಲಿ ವಿಶ್ವ ದಾಖಲೆಯನ್ನು ಬರಿತಾ ಇದೆ. ಈ ಚೀನಾಬ್ ರೈಲ್ವೆ ಸೇತುವೆ ಫ್ರಾನ್ಸ್ನ ಐಫಲ್ ಟವರ್ಗಿಂತ 35 ಮೀಟರ್ ಎತ್ತರದಲ್ಲಿದೆ. ಕುತುಬ್ ಮಿನಾರ್ಗಿಂತ ಇದು 5 ಪಟ್ಟು ಹೆಚ್ಚು ಎತ್ತರವನ್ನು ಹೊಂದಿದೆ. ಚೀನಾಬ್ ನದಿಯ ಮೇಲೆ ನಿರ್ಮಾಣ ಮಾಡಿರುವ ಈ ಸೇತುವೆ ಈಗ ಜಮ್ಮು ಮತ್ತು ಕಾಶ್ಮೀರದ ಮಧ್ಯೆ ಬಹುದೊಡ್ಡ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಈ ಬ್ರಿಡ್ಜ್ ಚೀನಾಬ್ ನದಿಯ ರಿವರ್ ಬೆಡ್ ನಿಂದ ಸುಮಾರು 359 ಮೀಟರ್ ಎತ್ತರದಲ್ಲಿ ನಿರ್ಮಾಣ ಆಗಿದೆ. ಅಲ್ಲದೆ ಇದು ಸುಮಾರು 1.3 ಕಿಲೋಮೀಟರ್ ಉದ್ದ ಇದ್ದು, ಸದ್ಯಕ್ಕೆ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಅನ್ನಿಸ್ಕೊಳ್ತಾ ಇರುವ ಚೈನಾದ ನಜಿಯೆ ಬ್ರಿಡ್ಜ್ ಅನ್ನ ಇದು ಹಿಂದಿಕ್ತಾ ಇದೆ. ಚೀನಾದ ಆ
ಆ ಸೇತುವೆ ನೆಲಮಟ್ಟದಿಂದ 305 ಮೀಟರ್ ಎತ್ತರದಲ್ಲಿದ್ರೆ, ಕಾಶ್ಮೀರದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಬ್ರಿಡ್ಜ್ ನೆಲಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿದೆ. ಅಂದ್ರೆ ಚೀನಾದ ನಜಿಯೆ ಸೇತುವೆಗಿಂತ ಇದು ಸುಮಾರು 54 ಮೀಟರ್ ಹೆಚ್ಚು ಎತ್ತರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾಗಳನ್ನ ಸಂಪರ್ಕಿಸುವ ರೈಲು ಮಾರ್ಗದಲ್ಲಿ ಈ ಸೇತುವೆ ನಿರ್ಮಾಣಗೊಂಡಿದೆ. ಅಂದಹಾಗೆ ಈ ಸೇತುವೆಯ ನಿರ್ಮಾಣ ಕಾರ್ಯ 2022ಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಚೈನಾ ವೈರಾಣುವಿನ ಕಾರಣದಿಂದಾಗಿ ಹಾಗೆ ಕಾಶ್ಮೀರದಲ್ಲಿನ ಸಾಕಷ್ಟು ಚಾಲೆಂಜಿಂಗ್ ಅಂಶಗಳ ಕಾರಣಕ್ಕೆ ಈ ಸೇತುವೆಯ ನಿರ್ಮಾಣ ಒಂದಷ್ಟು ವಿಳಂಬ ಆಯಿತು. ಈಗ ಇದರ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿರೋದಷ್ಟೇ ಅಲ್ಲದೆ ಅದರ ಮೇಲೊಂದು ಮೆಮು ರೈಲು ಕೂಡ ಪರೀಕ್ಷಾರ್ಥವಾಗಿ ಓಡಾಟವನ್ನು ನಡೆಸಿದೆ. ಮೊನ್ನೆ ಸಂಗಲ್ಡಾನ್ನಿಂದ ಹೊರಟ ಈ ರೈಲು ರಿಯಾಸಿವರೆಗೆ ಬಂದು ಅಲ್ಲಿಂದ ವಾಪಸ್ ಹೋಯಿತು. ಈ ಮಾರ್ಗ ಒಟ್ಟು 40.78 ಕಿಲೋಮೀಟರ್ನಷ್ಟು ಉದ್ದ ಇದೆ. ಇದರಲ್ಲಿ ಸಾಕಷ್ಟು ಸುರಂಗ ಮಾರ್ಗಗಳೂ ಇವೆ. T-44 ಅನ್ನೋ 11.13 ಕಿಲೋಮೀಟರ್ನಷ್ಟು ಉದ್ದದ ಸುರಂಗದಲ್ಲಿ ರೈಲು ಸಂಚರಿಸಿದೆ. ಹಾಗೇನೆ ಚಿನಾಬ್ ಬ್ರಿಡ್ಜ್ನ ಮೇಲೆ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ರೈಲು ಸಂಚರಿಸಿದ್ದು, ಮುಂದಿನ ದಿನಗಳಲ್ಲಿ ಸಂಗಲ್ಡಾನ್ನಿಂದ ರಿಯಾಸಿಯವರೆಗೆ ಕೂಡ ರೈಲು ಓಡಾಟವನ್ನ ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಚಿನಾಬ್ ಬ್ರಿಡ್ಜ್ ಅನ್ನೋದು ಇಲ್ಲದೆ ಹೋದ್ರೆ ಕಾಶ್ಮೀರ ಭಾಗಕ್ಕೆ ರೈಲು ಸಂಚಾರವನ್ನ ಕನೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಹೀಗಾಗಿನೇ ಈ USBRL ಅಂದ್ರೆ ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲ್ವೆ ಲೈನ್ ನ ಜೀವನಾಡಿಯಂತೆ ಈ ಚಿನಾಬ್ ಬ್ರಿಡ್ಜ್ ಕೆಲಸ ಮಾಡ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈ ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲಿನ ಕನಸು ಶುರುವಾಗಿದ್ದು 2002ರಲ್ಲಿ. ಅವತ್ತಿನ ವಾಜಪೇಯಿ ಸರ್ಕಾರ ಈ ಯೋಜನೆಗೊಂದು DPR ಅನ್ನ ಸಿದ್ಧ ಮಾಡಿತು. ಮುಂದೆ ಈ ಯೋಜನೆ ಅಧಿಕೃತವಾಗಿ ಶುರುವಾಗಿದ್ದು 2009ರಲ್ಲಿ. ಅವತ್ತಿನ UPA ಸರ್ಕಾರ ಮೊದಲ ಹಂತದಲ್ಲಿ ಬಾರಾಮುಲ್ಲಾದಿಂದ ಕಾಜಿಗಂಡ್ ವರೆಗಿನ 118 ಕಿಲೋಮೀಟರ್ ರೈಲ್ವೆ ಮಾರ್ಗದ ಕೆಲಸವನ್ನು ಆರಂಭ ಮಾಡಿತು. ಆ ನಂತರ 2013ರಲ್ಲಿ ಬನಿಹಾಲ್ನಿಂದ ಕಾಜಿಗುಂಡ್ವರೆಗೆ, ಹಾಗೆ 2014ರ ಜುಲೈನಲ್ಲಿ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಯಾದ ನಂತರ ಉಧಂಪುರ್ನಿಂದ ಕಾತ್ರಾವರೆಗೆ ಈ ರೈಲ್ವೆ ಹಳಿಗಳ ಕಾಮಗಾರಿಯನ್ನು ಮಾಡಲಾಯಿತು. ಈ ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲ್ವೆ ಮಾರ್ಗ ಒಟ್ಟು 272 ಕಿಲೋಮೀಟರ್ನಷ್ಟು ದೂರ ಇದ್ದು ಇದರಲ್ಲಿ 38 ಟನಲ್ಗಳಿವೆ. ಈ ಟನಲ್ಗಳೇ ಬರೋಬ್ಬರಿ 119 ಕಿಲೋಮೀಟರ್ನಷ್ಟು ದೂರ ಇದ್ದು ಈ ಮಾರ್ಗದಲ್ಲಿ ಸಿಗುವ T-42 ಟನಲ್ 12.75 ಕಿಲೋಮೀಟರ್ನಷ್ಟು ಉದ್ದ ಇದೆ. ಗೆಳೆಯರೆ, ಇಲ್ಲಿವರೆಗೆ ಕಾಶ್ಮೀರಕ್ಕೆ ಜಮ್ಮುವಿನಿಂದ ನೇರವಾಗಿ ಸಂಪರ್ಕ ಸಾಧಿಸೋದಕ್ಕಿದ್ದದ್ದು 2 ಮಾರ್ಗಗಳು. ಒಂದು ರಸ್ತೆ ಮೂಲಕ ಹೋಗಬೇಕಿತ್ತು, ಮತ್ತೊಂದು ವಿಮಾನಗಳ ಮೂಲಕ. ಆದ್ರೆ ಈಗ ರೈಲ್ವೆ ಮಾರ್ಗ ಕೂಡ ಕಾಶ್ಮೀರವನ್ನು ಕನೆಕ್ಟ್ ಮಾಡ್ತಾ ಇದ್ದು ಇದೇ ವರ್ಷದ ಕೊನೆಯ ಹೊತ್ತಿಗೆ ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲು ಮಾರ್ಗ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಆಗಿಬಿಟ್ರೆ ಕಾಶ್ಮೀರಕ್ಕೆ ನೇರವಾಗಿ ಕನ್ಯಾಕುಮಾರಿಯಿಂದ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದುವರೆಗೆ ಕನ್ಯಾಕುಮಾರಿಯಿಂದ ಕಾತ್ರಾವರೆಗೆ ಮಾತ್ರ ರೈಲು ಸಂಚಾರ ಇತ್ತು. ಈಗ ಚಿನಾಬ್ ನದಿಯ ಮೇಲಿನ ಈ ಅತ್ಯದ್ಭುತ ಸೇತುವೆ ಪೂರ್ಣಗೊಂಡಿರೋದ್ರಿಂದ ನೇರವಾಗಿ ಕಾಶ್ಮೀರವನ್ನೇ ರೈಲಿನ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಜಗತ್ತಿನ ಅತ್ಯಂತ ಎತ್ತರದ ಸೇತುವೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಸೇತುವೆ ಕಡಿದಾದ ಕಣಿವೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಎಲ್ಲ ಹವಾಮಾನಕ್ಕೆ ಹೊಂದಿಕೊಳ್ಳೋ ಹಾಗೆ ಇದನ್ನ ನಿರ್ಮಾಣ ಮಾಡೋದು ರೈಲ್ವೆ ಇಲಾಖೆಗೆ ಕೂಡ ಸವಾಲಿನ ಕೆಲಸನೇ ಆಗಿತ್ತು. ಆದ್ರೆ ಅದನ್ನ ರೈಲ್ವೆ ಇಲಾಖೆ ಸಾಧಿಸಿ ತೋರಿಸಿದೆ. ಚಿನಾಬ್ ನದಿಯ 2 ದಂಡೆಗಳಲ್ಲಿರೋ ಬೆಟ್ಟಗಳ ಮೇಲೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಸ್ಟೀಲ್ನಿಂದ ಒಂದು ಆರ್ಚ್ ಅನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಸೇತುವೆಯನ್ನು ಕಟ್ಟಿದ್ದಾರೆ. ಈ ಸೇತುವೆ 260 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯನ್ನು ಕೂಡ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಎಂಥದ್ದೇ ಕಂಪನವನ್ನ ಹಾಗೂ ಬ್ಲಾಸ್ಟ್ಗಳನ್ನು ತಡೆಯುವ ಶಕ್ತಿ ಈ ಬ್ರಿಡ್ಜ್ಗಿದೆ. ಇನ್ನು ಕಾಶ್ಮೀರ ಅಂದ ಮೇಲೆ ಅಲ್ಲಿ ಫ್ಲಾಶ್ ಫ್ಲಡ್ಗಳು ಸಾಮಾನ್ಯ, ಅವುಗಳಿಗೆ ಎದುರಾಗಿ ನಿಲ್ಲುವ ಸಾಮರ್ಥ್ಯ ಎಂಥ ನಿರ್ಮಾಣಕ್ಕೂ ಇರೋದಿಲ್ಲ. ಆದರೆ ಫ್ಲಾಶ್ ಫ್ಲಡ್ಗಳುಂಟಾದ ಸಮಯದಲ್ಲಾಗುವ ಬದಲಾವಣೆಗಳನ್ನು ತಡೆಯುವ ಶಕ್ತಿ ಕೂಡ ಈ ಬ್ರಿಡ್ಜ್ಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು 120 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತ ರೈಲ್ವೆ ಇಲಾಖೆ ಹೇಳಿದೆ. ಈ ರೈಲ್ವೆ ಬ್ರಿಡ್ಜ್ಗೆ 5,500 ಮೆಟ್ರಿಕ್ ಟನ್ ಅಷ್ಟು ಸ್ಟೀಲ್ ಅನ್ನು ಬಳಸಿದ್ದಾರೆ. ಇನ್ನು ಇದನ್ನ ಎಷ್ಟು ಗಟ್ಟಿಮುಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಇದರ ಮೇಲೆ ರೈಲು 100 ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಆ ವೇಗವನ್ನು 120 ಕಿಲೋಮೀಟರ್ಗೆ ಏರಿಸುವ ಕೆಲಸ ಕೂಡ ಆಗುತ್ತೆ ಅನ್ನೋ ಮಾಹಿತಿಯನ್ನ ರೈಲ್ವೆ ಇಲಾಖೆಯಲ್ಲಿ ಕೊಟ್ಟಿದೆ. ಇದೆಲ್ಲ ಓಕೆ, ಆದ್ರೆ ಇಷ್ಟೊಂದು ಕಡಿದಾದ ಬೆಟ್ಟ ಇದೆಯಲ್ಲ, ಇಲ್ಲಿ ಏನಾದರೂ ಭೂಕುಸಿತ ಆದ್ರೆ ಈ ಬ್ರಿಡ್ಜ್ ನ ಗತಿ ಏನು? ಈ ಪ್ರಶ್ನೆ ಹುಟ್ಟೋದು ಸಹಜ. ಗೆಳೆಯರೆ, ಅಲ್ಲಿ ಗುಡ್ಡಗಳು ಕುಸಿಯದಂತೆ ಈ ಮೊದಲೇ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಅಲ್ಲದೆ ತುಂಬಾ ಗಟ್ಟಿಮುಟ್ಟಾದ ವಸ್ತುಗಳನ್ನು ಬಳಸಿ ಈ ಆರ್ಚ್ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಕಾಂಕ್ರೀಟ್ ನಿಂದ ನಿರ್ಮಾಣ ಮಾಡಲಾಗಿದ್ದು ಗುಡ್ಡಗಳು ಜರಿದು ಬೀಳದ ಹಾಗೆ ಇದನ್ನ ಗಟ್ಟಿಗೊಳಿಸಲಾಗಿದೆ. ಹೀಗಾಗಿ ಇಲ್ಲಿ ಗುಡ್ಡ ಕುಸಿದು ಬ್ರಿಡ್ಜ್ ಏನಾಗುತ್ತೋ ಅನ್ನೋ ಭಯಕ್ಕೆ ಆಸ್ಪದ ಇಲ್ಲ. ಒಟ್ಟಲ್ಲಿ 2002ರಲ್ಲೇ ಭಾರತ ಸರ್ಕಾರ ಬಾರಾಮುಲ್ಲಾ, ಶ್ರೀನಗರ ಹಾಗೂ ಉಧಂಪುರ್ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿತ್ತು. ಈಗ ಆ ಪ್ರಾಜೆಕ್ಟ್ ಸಂಪೂರ್ಣಗೊಂಡಿದೆ. ಇನ್ನು 4-5 ತಿಂಗಳಲ್ಲಿ ಇದು ಲೋಕಾರ್ಪಣೆ ಕೂಡ ಆಗುತ್ತೆ. ಆ ನಂತರ ನೀವು ಕನ್ಯಾಕುಮಾರಿಯಲ್ಲಿ ಟ್ರೈನ್ ಹತ್ತಿ ನೇರ ಕಾಶ್ಮೀರದಲ್ಲಿ ಇಳಿಯೋದಕ್ಕೆ ಸಾಧ್ಯ ಕೂಡ ಆಗುತ್ತೆ. ಇದು ಗೆಳೆಯರೆ, ಜಗತ್ತಿನ ಅತಿ ಎತ್ತರದ ಸ್ಟೀಲ್
ಆರ್ಚ್ ಬ್ರಿಡ್ಜ್ ಅನ್ನಿಸ್ಕೊಳ್ತಾ ಇರೋ ಚೀನಾಬ್ ಬ್ರಿಡ್ಜ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.